ಖಡಕ್ ಲುಕ್ಕು, ಖಡಕ್ ಬೈಕು, ಬಂದ ನೋಡು ಡಿಕೆ ಸಾಹೇಬ. ಅದೆಂಥ ಸ್ಟೈಲು, ಅದೆಂಥ ಸ್ವ್ಯಾಗ್. ಬೈಕ್ ಏರಿ ಬರ್ತಾ ಇದ್ರೆ ಎಂಥವರಾದರೂ ಒಂದು ಸಲ ತಿರುಗಿ ನೋಡಬೇಕು. ಇದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಅಚ್ಚುಮೆಚ್ಚಿನ ಬೈಕ್. 80ರ ದಶಕದ HD ಬೈಕ್. 70, 80, 90ರ ದಶಕದಲ್ಲಿ ತುಂಬಾನೇ ಹವಾ ಇದ್ದಂಥ ಬೈಕ್ ಇದು. ಆ ಕಾಲದ ಯುವಕರ ಫೇವರೇಟ್ ಬೈಕ್ ಯಾವುದು ಅಂದರೆ ಇದೇ HD ಬುಲೆಟ್. ಡಿಕೆ ಸಾಹೇಬನಿಗೆ ಅಚ್ಚುಮೆಚ್ಚು ಕಾಲೇಜು ದಿನಗಳ HD ಬೈಕ್. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದೀನಿ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ಈಗ ನನ್ನ ಬೈಕು ನಾನು 10,400 ರೂಪಾಯಿ ಕೊಟ್ಬಿಟ್ಟು ತೊಗೊಂಡಿರೋ ಬೈಕು. ನನ್ನ ಜೋಬಲ್ಲಿ ಬರೀ 500 ರೂಪಾಯಿ ಇತ್ತು. ನನ್ನ ಫ್ರೆಂಡ್ ಒಬ್ಬ ಆಗಣ್ಣ ಅಂತ ಇದ್ದರು, ಅವ್ರು 10,000 ಬ್ಯಾಂಕಿಂದ ತಂದು ಕೊಟ್ಟರು. ಇಬ್ಬರು ಹೋಗಿ ಮೋಟ್ರ್ ಸೈಕಲ್ ತೊಗೊಂಡ್ರು. ಜೇಬಲ್ಲಿ ಕೇವಲ 500 ರೂಪಾಯಿ ಇದ್ದಾಗ ಡಿಕೆ ಸಾಹೇಬ ಕೊಂಡುಕೊಂಡಿದ್ದಂಥ ಬೈಕ್ ಇದು. ಕಾಲೇಜು ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅವರ ಪಾಲಿನ ರಥವೂ ಇದೆ, ಐರಾವತವೂ ಇದೆ. ಸೊ ಕನಕಪುರಕ್ಕೂ ಹೋಗ್ತಿದ್ದೆ, ನನ್ನ ಕ್ವಾರೆಗಳಿಗೂ ಹೋಗ್ತಿದ್ದೆ, ನನ್ನ ಕಾಲೇಜ್ಗೂ ಹೋಗ್ತಿದ್ದೆ, ಎಲ್ಲ ಕಡೆನೂ ಹೋಗ್ತಿದ್ದೆ. ಸೊ ಭಾಳ ವರ್ಷ ನನ್ನ ಜೊತೆ ಇತ್ತು. ಈಗೂ ಅದನ್ನು ಇಟ್ಕೊಂಡಿದ್ದೀನಿ ನಾನು. ನನ್ನೆಲ್ಲ ಕಷ್ಟ ಕಾಲದಲ್ಲಿ ಅದು ನನ್ನ ಜೊತೆ ಇದೆ. ಯಾವತ್ತೂ ನನಗೆ ತೊಂದರೆ ಆಗಿಲ್ಲ. ಡಿಕೆ ಶಿವಕುಮಾರ್ ಅವರ ತಂದೆ ಬಳಿ ಒಂದು ಬುಲೆಟ್ ಇತ್ತಂತೆ. ಮೊದಲು ಅದನ್ನೇ ಓಡಿಸ್ತಾ ಇದ್ರಂತೆ. ಆಮೇಲೆ ಬಂದದ್ದೇ ಈ HD ಬೈಕ್. ಮೋಟ್ರ್ ಸೈಕಲ್ ಇತ್ತು, ಸ್ಕೂಟ್ರ್ ಇಟ್ಕೊಂಡಿದ್ದೆ, ಜಾವ ಮೋಟ್ರ್ ಸೈಕಲ್ ಇತ್ತು, ಆಮೇಲೆ ಕಾರ್ ತೊಗೊಂಡೆ. ಅಂದರೂ ಆ ಮೋಟ್ರ್ ಸೈಕಲ್ ನಾನು ಅದಾದಮೇಲೆ ನನ್ನ ತಮ್ಮ ಓಡಿಸ್ತಿದ್ದ ಅದನ್ನು. ಬುಲೆಟ್ ನಮ್ಮ ಅಪ್ಪನ ಬುಲೆಟ್ ಇತ್ತು, ಅದನ್ನು ಓಡಿಸ್ತಿದ್ದೆ. ಆಮೇಲೆ ಇದನ್ನು ತೊಗೊಂಡೆ. ಫಸ್ಟ್ ನಮ್ಮ ಅಪ್ಪನ ಹತ್ರ ಒಂದು ಗಾಡಿ, ಬುಲೆಟ್ ಗಾಡಿ, ಕ್ರೂಸೈಡರ್ ಇತ್ತು. ಅದಾದಮೇಲೆ ಇದು ಇಟ್ಕೊಂಡಿದ್ದೆ. ಅದಾದಮೇಲೆ ತಿರ್ಗಾ ಒಂದು ಲ್ಯಾಂಬ್ರೆಟಾ ಸ್ಕೂಟಿ ಇಟ್ಕೊಂಡಿದ್ದೆ. ಅದಾದಮೇಲೆ ಒಂದು ಜಾವ ಇಟ್ಕೊಂಡಿದ್ದೆ, ಅದು 63 ಒಂದು ಜಾವ. ಅದಾದಮೇಲೆ ಇದನ್ನ ಇಟ್ಕೊಂಡಿದ್ದೆ. ಕೆಲವರೆಲ್ಲ ಬೇಕಾದಷ್ಟು ಟೀಕೆ ಮಾಡ್ತಾ ಇದ್ದಾರೆ ನಾ ಮೋಟ್ರ್ ಸೈಕಲ್ ಹೋಗ್ತಾ ಇದ್ದಂಗೆ. ಇಟ್ ಈಸ್ ನಮ್ಮ ಲೈಫ್ ಟೈಮ್ ಮೆಮೊರೀಸ್ ಅವೆಲ್ಲ. ಆ ದಿನ ಡಿಕೆ ಜೀವ ಉಳಿಸಿತ್ತು ಅದೃಷ್ಟದ ಬೈಕ್. ಡಿಕೆ ಶಿವಕುಮಾರ್ ಈಗ 10 ವಾಹನಗಳ ಒಡೆಯ. ಅವರ ಬಳಿ ಐಷಾರಾಮಿ ಕಾರುಗಳಿದ್ದಾವೆ. ಕೋಟಿ ಕೋಟಿ ಬೆಲೆಯ ವೆಹಿಕಲ್ಗಳನ್ನು ತಮ್ಮ ಗ್ಯಾರೇಜ್ನಲ್ಲಿ ನಿಲ್ಲಿಸಿದ್ದಾರೆ. ಆದರೆ ಅಷ್ಟು ವಾಹನಗಳ ಪೈಕಿ ನಿಮ್ಮ ಫೇವರೇಟ್ ಯಾವುದು ಅಂತ ಕೇಳಿದ್ರೆ ಡಿಕೆ ಅವರು ಈ HD ಬೈಕ್ ಕಡೆ ಕೈ ತೋರಿಸ್ತಾರೆ. ಕಾರಣ ಅದೊಂದು ಘಟನೆ. ಒಂದಿನ ಮಧ್ಯರಾತ್ರಿಯಲ್ಲಿ ಇದ್ದಕ್ಕಿದ್ದಂಗೆ ಆರೋಳಿತವು ಆಫ್ ಆಗ್ಬಿಡ್ತು. ಅದು ಹೆಂಗೆ ಆಫ್ ಆಯಿತು ಅಂತ ನನಗೆ ಗೊತ್ತಿಲ್ಲ. ಅಲ್ಲಿ ಆಫ್ ಆಗಿ ಗಾಡಿ ನಿಂತ್ಕೊಂಡು ಕೆಳಗಡೆ ನೋಡಿದ್ರೆ ಒಂದು ದೊಡ್ಡ ಗುಂಡಿ ರೋಡು ಓಪನ್ ಮಾಡಿದ್ರು.
ಅವತ್ತೇನಾದ್ರು ಗಾಡಿ ಆಫ್ ಆಗಲಿಲ್ಲ ಅಂತಂದರೆ ಆವತ್ತೇ ನಾನಿಲ್ಲ. ಸೊ ಹಂಗೆ ನನ್ನ ಕಾಪಾಡಿದೆ. ಆ ದಿನ ಡಿ ಕೆ ಶಿವಕುಮಾರ್ ಅವರ ಜೀವ ಉಳಿಸಿದ್ದೇ ಅವರ ಈ ಎಚ್ ಡಿ ಬೈಕ್ ಅಂತೆ. ಪ್ರಾಣ ಕಾಪಾಡಿದ ಬೈಕ್ ಅಂತ ಎಚ್ ಡಿ ಮೇಲೆ ಡಿ ಕೆ ಅವರಿಗೆ ವಿಶೇಷ ಮಮಕಾರ. ತಂದೆ ತಾಯಿ ವಯಸ್ಸಾದ್ರೆ ನೀವು ಮನೆಯಿಂದ ಆಚೆ ಕಳಿಸ್ಬಿಡ್ತೀರ, ಅವನ್ನ ಆರೋಗ್ಯಕರವಾಗಿ ನೋಡ್ಕೊಳ್ತೀರಾ. ಪೇರೆಂಟ್ಸ್ನ ಯಾರು ಬಿಟ್ಬಿಡ್ತಾರ? ಹಂಗೆ ನನ್ನ ಪೇರೆಂಟ್ ಇದ್ದಂಗೆ ಅದು ನನ್ನ ಬೈಕು. ನೀವು ಫೋಟೋಗಳು ಯಾಕೆ ಇಟ್ಕೊಂಡಿರ್ತೀರಿ ಮನೇಲಿ? ಹಳೆಯ ಫೋಟೋ, ಚಿಕ್ಕ ಹುಡುಗ ಫೋಟೋ ಎಲ್ಲ ಯಾಕೆ ಇಟ್ಕೊಂಡಿರ್ತೀರಿ? ಮಕ್ಕಳಿರೋ ಫೋಟೋ ಯಾಕೆ ಇಟ್ಕೊಂಡು? ಹಂಗೆ ನಾನು ನನ್ನ ಮೋಟರ್ ಸೈಕಲ್ನ ಇಟ್ಕೊಂಡಿದ್ದೀನಿ. ಕಾಲೇಜು ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಈ ಬೈಕನ್ನು ಏರಿ ಬರ್ತಾ ಇದ್ರೆ ಆ ಲುಕ್ಕೇ ಬೇರೆ. ಆ ದಿನಗಳ ನೆನಪು ಈಗಲೂ ಕೂಡ ಮಧುರ. ಅಂದಹಾಗೆ ಕಾಲೇಜ್ ಹೋಗುವಾಗ ಡಿ ಕೆ ಸಾಹೇಬ್ರೇನಾದರೂ ತಮ್ಮ ಎಚ್ ಡಿ ಬೈಕಲ್ಲಿ ಹುಡುಗಿರನ್ನೇನಾದರೂ ಕೂರಿಸ್ಕೊಳ್ತಾ ಇದ್ರ? ಈ ಪ್ರಶ್ನೆಗೆ ಬಂಡೆ ಕೊಟ್ಟ ಉತ್ತರ ಏನು ಗೊತ್ತಾ? ಆ ಸಂದರ್ಭನೇ ಬರಲಿಲ್ಲ ನನಗೆ, ಅವಕಾಶನೇ ಬರಲಿ. ಎಲ್ಲ ಎದುರ್ಕೋತಿದ್ರು ಅಷ್ಟು. ಹಾಗೆ ಸ್ಟೂಡೆಂಟ್ ಲೀಡರ್ ಇದ್ನಲ್ಲ ನಾನು, ನನ್ನ ಸವಾಸನೇ ಎದುರ್ತಿದ್ದಾಗ. 10 ವರ್ಷಗಳಿಂದ ಈ ಬೈಕ್ ಡಿ ಕೆ ಶಿವಕುಮಾರ್ ಅವರ ಹುಟ್ಟೂರು ಕನಕಪುರದ ಮನೆಯಲ್ಲಿತ್ತು. ಮೂಲೆ ಸೇರಿದ್ದ ಬೈಕನ್ನು ಒಂದಷ್ಟು ಮಂದಿ ಡಿ ಕೆ ಹುಡುಗರು ಇತ್ತೀಚೆಗೆ ರೆಡಿ ಮಾಡಿ ಬಂಡೆ ಕೈಗೆ ಒಪ್ಪಿಸಿದರು. ಬೈಕ್ ರೆಡಿಯಾಗಿದ್ದೇ ತಡ ಯೌವನದ ನೆನಪುಗಳು ಕಾಡದೆ ಬಿಡ್ತಾವ ಹೇಳಿ ಕಿಕ್ ಹೊಡೆದು ಬೈಕ್ ಸ್ಟಾರ್ಟ್ ಮಾಡೇ ಬಿಟ್ರು. ಓಲ್ಡ್ ಈಸ್ ಗೋಲ್ಡ್ ಅನ್ನೋದು ಅದೆಷ್ಟು ನಿಜ ಅಲ್ವಾ? ಎಷ್ಟೇ ಕಾರುಗಳಿರಲಿ, ಎಷ್ಟೇ ಬೆಲೆ ಬಾಳುವ ವೆಹಿಕಲ್ಗಳಿರಲಿ, ಈ ಹಳೆ ಮಾಡೆಲ್ ಬೈಕ್ ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಅದೇನೋ ಮೋಹ. ಕಳೆದ ವರ್ಷ ರೆಡಿಯಾಗಿ ಬಂದಿದ್ದಂಥ ಬೈಕನ್ನು ಸಮಯ ಸಿಕ್ಕಾಗಲೆಲ್ಲ ಓಡಿಸ್ತಾ ಇರ್ತಾರೆ. ಆಯುಧ ಪೂಜೆ ದಿವಸ ಈ ಎಚ್ ಡಿ ಬೈಕ್ಗೆ ಡಿ ಕೆ ಶಿವಕುಮಾರ್ ಅವರಿಂದ ವಿಶೇಷ ಪೂಜೆ ಅಂತೂ ಇದ್ದೇ ಇರುತ್ತೆ. ಯಾಕೆಂದ್ರೆ ಅದು ಅವರ ಆಲ್ ಟೈಮ್ ಫೇವರೇಟ್ ಬೈಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.